ವೆಹಿಕಲ್ ಇಶ್ಯೂ ಆಗಿದೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ನಾವು ಡ್ಯೂಟಿ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಏನೋ ಒಂದು ಎಮರ್ಜೆನ್ಸಿ ಬಂದ್ಬಿಡುತ್ತೆ, ಅಂದ್ರೆ ಆರ್ಡರ್ನ ನಾವು ತಗೊಂಡು ಹೊರಟೋಗಿರ್ತೀವಿ. ಅಕಸ್ಮಾತ್ ಏನೋ ಒಂದು ಎಮರ್ಜೆನ್ಸಿ ಬರುತ್ತೆ. ಈಗ ಎಮರ್ಜೆನ್ಸಿ ಯಾರಿಗೆ ಯಾವಾಗ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಎಮರ್ಜೆನ್ಸಿ ಬಂದಂತ ಟೈಮಲ್ಲಿ ಹೋಗ್ಲೇಬೇಕಾಗಿರುತ್ತೆ. ಅದರಿಂದಾಗಿ ಅಂತ ಟೈಮಲ್ಲಿ ನಾವು ಯಾವ ರೀತಿ ನಮ್ಮ ಆರ್ಡರ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇನ್ನೊಬ್ರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಆರ್ಡರ್ ಬಂದಿದೆ, ಆರ್ಡರ್ನ ಹೋಗ್ಬಿಟ್ಟು ಪಿಕ್ ಮಾಡಬೇಕು. ಹೋಗೋಣ, ಆರ್ಡರ್ನ ಪಿಕ್ ಮಾಡ್ತೀನಿ. ಪಿಕ್ ಮಾಡಾದ್ಮೇಲೆ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಟ್ರಾವೆಲ್ ಮಾಡೋಣ. ಟ್ರಾವೆಲ್ ಮಾಡ್ತಿದ್ದಂಗೆ ಆರ್ಡರ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಣ. ಈ ಟ್ರಾನ್ಸ್ಫರ್ ಮಾಡೋದು ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ, ನಮಗೆ ತುಂಬಾ ಎಮರ್ಜೆನ್ಸಿ ಇರಲ್ಲ. ಆ ಟೈಮಲ್ಲಿ ನಾವು ಆರ್ಡರ್ನ ಡೆಲಿವರ್ ಮಾಡೋಕ್ಕಾಗಲ್ಲ. ಹೋಗಿ ಈಗ ಅಕಸ್ಮಾತ್ ವೆಹಿಕಲ್ ಕೆಟ್ಟೋಯ್ತು ಅಂತ ಅನ್ಕೊಳ್ಳಿ, ರೋಡ್ ಮಧ್ಯದಲ್ಲಿ ಹೋಗಿ ಡ್ರಾಪ್ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಆರ್ಡರ್ನ ಪಿಕ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಅಂದ್ರೆ ಒಂದು ಸ್ವಲ್ಪ ದೂರ ಬಂದೆ. ಸ್ವಲ್ಪ ದೂರ ಬಂದಾದ್ಮೇಲೆ ಇನ್ನ 3.2 ಕಿಲೋಮೀಟರ್ ನಾನು ಹೋಗ್ಬೇಕು. ಬಟ್ ಹೋಗಕ್ಕಾಗಲ್ಲ, ಈಗ ಎಮರ್ಜೆನ್ಸಿ ವೆಹಿಕಲ್ ಕೆಟ್ಟೋಯ್ತು. ಈಗ ಏನೋ ಒಂದು ಎಮರ್ಜೆನ್ಸಿ ಬಂದ್ಬಿಟ್ಟು ಅಂತ ಟೈಮಲ್ಲಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಸೀದಾ ನಿಮ್ಮ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ಗೆ ಹೋಗಿ ಲೈವ್ ಆರ್ಡರ್ ಹೆಲ್ಪ್ ಹೋಗಿ. ಲೈವ್ ಆರ್ಡರ್ ಹೆಲ್ಪ್ ಹೋಗ್ಬಿಟ್ಟು ಕೆನಾಟ್ ಡೆಲಿವರ್ಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿ. ವೆಹಿಕಲ್ ಇಶ್ಯೂ ಅಂತ ಬರುತ್ತೆ ನಿಮಗೆ. ಇಲ್ಲಿ ವೆಹಿಕಲ್ ಇಶ್ಯೂ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ, ವೆಹಿಕಲ್ ಇಶ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ತಿದಂಗೆ ಇಲ್ಲಿ ಕೆಳಗಡೆ ಬರುತ್ತೆ ಟ್ರಾನ್ಸ್ಫರ್ ಆರ್ಡರ್ ಅಂತ ಇಲ್ಲಿ ಬರ್ತಲ್ಲ, ಅದನ್ನು ನೀವು ಪ್ರೆಸ್ ಮಾಡ್ಬೇಕಾಗುತ್ತೆ. ನೋಡಿ, ಕನ್ಫರ್ಮ್ ಟ್ರಾನ್ಸ್ಫರ್ ಅಂತ ಹೇಳಿ ನಾವು ಪ್ರೆಸ್ ಮಾಡ್ಬೇಕಾಗುತ್ತೆ. ಅವಾಗ ಪ್ರೆಸ್ ಮಾಡ್ತಿದಂಗೆ ಇನ್ನೊಬ್ರು ಕೂಡ ಬಂದು ಅವಾಗ ನಮ್ಮ ಆರ್ಡರ್ನ ತಗೊಂಡು ಹೋಗ್ತಾರೆ. ನೋಡಿ, ಇಲ್ಲಿ ಕನ್ಫರ್ಮ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಅದನ್ನ ನಾವು ಇವಾಗ ಟ್ರಾನ್ಸ್ಫರ್ ಮಾಡ್ಬೋದು. ನೋಡಿ, ಟ್ರಾನ್ಸ್ಫರ್ ಮಾಡ್ತಿದಂಗೆ ಫೈಂಡಿಂಗ್ ನಿಯರ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದೆ. ಅವ್ರು ಬರ್ತಿದಂಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಂಗೆ ಅವರು ತಗೊಂಡು ಹೋಗ್ತಾರೆ ಆರ್ಡರ್ನ. ನೆಕ್ಸ್ಟ್ ಆಮೇಲೆ ನಮ್ಮ ಕೆಲಸ ಏನಿದೆ ಆ ಕೆಲಸನ ಮುಗ್ಸೋಕ್ ಹೋಗ್ಲಿ, ಇಲ್ಲ ಅಂತಂದ್ರೆ ವೆಹಿಕಲ್ನ ರೆಡಿ ಮಾಡ್ಸೋದೇ ಆಗ್ಲಿ, ಆಮೇಲೆ ನಾವು ಮಾಡ್ಕೊಬೋದು. ವೆಯ್ಟ್ ಮಾಡೋಣ ತಡ್ರಿ, ಇವಾಗ ಇನ್ನೊಬ್ರು ಪಾರ್ಟ್ನರ್ ಬರ್ತಾರೆ ನೋಡ್ರಿ. ಇವಾಗ ಅವ್ರ ಕೈಗೆ ಇದನ್ನ ಹ್ಯಾಂಡ್ ಓವರ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೊಬ್ರು ಪಾರ್ಟ್ನರ್ ಕೂಡ ಇವಾಗ ಅಸೈನ್ ಆಗಿದ್ದಾರೆ. ಅವ್ರ ಹೆಸರು ಕೂಡ ಇಲ್ಲಿಗೆ ಬರ್ತಾ ಇದೆ. ಇನ್ನೇನು ಅವರು ಕೂಡ ಹತ್ರದಲ್ಲಿ ಇದ್ದಾರೆ. 2 ನಿಮಿಷ ಅವೇ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅವ್ರು ಬರ್ತಾರೆ. ಅವ್ರು ಬರ್ತಿದಂಗೆ ಆರ್ಡರ್ನ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ನೋಡಿ, ಆರ್ಡರ್ ಕೂಡ ಇವಾಗ ಅವ್ರಿಗೆ ಅಸೈನ್ ಆಗಿದೆ. ಅವ್ರು ಬರ್ತಿದ್ದಂಗೆ ನೋಡಿ, ಇಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಇದನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ, ನಾನು ಬಂದ್ಬಿಟ್ಟು ಇಲ್ಲಿದ್ದೀನಿ, ಅವರು ಅಲ್ಲಿದ್ದಾರೆ. ಅಲ್ಲಿಂದ ಬರ್ಬೇಕು ಅವರು. ನೋಡಿ, ಬೇಕು ಅಂತ ಅಂದ್ರೆ ನೀವು ಡೆಲಿವರಿ ಪಾರ್ಟ್ನರ್ ಇನ್ನೊಬ್ರು ಇದಾರಲ್ಲ, ಅವ್ರಿಗೆ ಕಾಲ್ ಕೂಡ ಮಾಡ್ಬೋದು. ಕಾಲ್ ಮಾಡಿ ಕೇಳೋಣ ಇನ್ನೂ ಎಷ್ಟೊತ್ತು ಅಂತ. ಹಲೋ ಬ್ರೋ, ಬರ್ತಾ ಇದ್ದೀರಾ? ಹಾಂ, ಓಕೆ ಬ್ರೋ. ಝೊಮ್ಯಾಟೊ ವೆಹಿಕಲ್ ಇಶ್ಯೂ ಇದೆ. ಸ್ಕ್ಯಾನ್ ಮಾಡಿ. ಆಯ್ತಾ? ಹಾಂ, ಸರಿ ಬ್ರೋ. ಗೈಸ್ ನೋಡಿ, ಇವಾಗ ಆರ್ಡರ್ ಕೂಡ ಟ್ರಾನ್ಸ್ಫರ್ ಮಾಡಿದೀನಿ. ಅಂದ್ರೆ ಆರ್ಡರ್ನ ಅವರು ತಗೊಂಡೋದ್ರು. ಅವ್ರು ತಗೊಂಡು ಹೋಗ್ತಿದಂಗೆ ಏನಪ್ಪ ಆಗುತ್ತೆ ಅಂತ ಅಂದ್ರೆ, ನಮ್ಮ ಅಕೌಂಟ್ ಹೋಲ್ಡಿಗೆ ಬರುತ್ತೆ. ಹೋಲ್ಡಿಗೆ ಬರ್ತಿದಂಗೆ ನಮ್ಗೆ ಯಾವುದೇ ಅಂತ ಡ್ಯೂಟಿ ಮಾಡೋಕ್ಕಲ್ಲ. ನೋಡಿ, ಯುವರ್ ಅಕೌಂಟ್ ಈಸ್ ಆನ್ ಹೋಲ್ಡ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂಡ್ ಇಶ್ಯೂ ವಿತ್ ಯುವರ್ ವೆಹಿಕಲ್, ಅಂದ್ರೆ ವೆಹಿಕಲ್ ಇಶ್ಯೂ ಆಗಿರುತ್ತೆ. ಯಾವುದೇ ಡ್ಯೂಟಿ ಮಾಡೋಕ್ಕಾಗಲ್ಲ ಇವರು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಒಂದು 30 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ. ಈಗ ನೋಡಿ, ಸದ್ಯಕ್ಕೆ ಟೆಂಪ್ರವರಿಯಾಗಿ ನಮ್ಮ ಅಕೌಂಟ್ ಹೋಲ್ಡ್ ಅಲ್ಲಿ ಇದೆ. ಅದರಿಂದಾಗಿ ಈಗ ನಾವು ಡ್ಯೂಟಿ ಮಾಡಬೇಕು ಅಂತ ಕೂಡ ಅಂದ್ರೆ ಮಾಡೋಕ್ಕಲ್ಲ. ಇನ್ನೊಂದು, ನೀವು ಯಾವ ಸಿಚುವೇಶನ್ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ರೆ, ನಿಮ್ಗೆ ಏನಾದ್ರು ತೀರಾ ಎಮರ್ಜೆನ್ಸಿ ಇರುತ್ತಲ್ಲ, ಎಮರ್ಜೆನ್ಸಿ ಇದ್ದಂತ ಟೈಮಲ್ಲಿ ನಾನು ಹೋಗ್ಲೇಬೇಕು ಅಂತ ಇರುತ್ತಲ್ಲ, ಅಂತ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಪದೇ ಪದೇ ಯೂಸ್ ಮಾಡ್ಕೊಂಡ್ರೆ ಏನ್ ಮಾಡ್ತಾನೆ ಅಂತ ಅಂದ್ರೆ,
ನಿಮ್ಮ ಐಡಿನ ಟರ್ಮಿನೇಟ್ ಮಾಡ್ತಾನೆ, ಪರ್ಮನೆಂಟ್ ಆಗಿ ಮಾಡ್ತಾನೆ. ಇವಾಗ 30 ಮಿನಿಟ್ಸ್ ಮಾತ್ರ ಓಡ್ಗೆ ಹಾಕಿದಾನೆ, ಬಟ್ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಫುಲ್ ನಿಮ್ಮ ಐಡಿನೇ ಟರ್ಮಿನೇಟ್ ಮಾಡ್ತಾನೆ. ನಿಮ್ಮ ಐಡಿ ಟರ್ಮಿನೇಟ್ ಮಾಡಿದ್ರೆ ಮತ್ತೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂತ ಅಂದ್ರೆ ನಿಮ್ಗೆ ಆದಷ್ಟು ಜಾಸ್ತಿ ತೀರಾ ಎಮರ್ಜೆನ್ಸಿ ಇರುತ್ತಲ್ಲ ಅವಲ್ಲೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏನು ಈಗ ಆರ್ಡರ್ ನನ್ನಿಂದ ಕ್ಯಾನ್ಸಲ್ ಆಗಿರೋದು ಅಂದ್ರೆ ನನ್ನ ರೀಸನ್ ಇಂದ ಇದು ಕ್ಯಾನ್ಸಲ್ ಆಗಿರೋದು, ನಮ್ಮ ವೆಹಿಕಲ್ ಇಂದ ಕ್ಯಾನ್ಸಲ್ ಆಗಿರೋದ್ರಿಂದ ಏನಾಗುತ್ತೆ ಇದು ಅಂತ ಅಂದ್ರೆ ನಮ್ಗೆ ಅವತ್ತಿನ ಇನ್ಸೆಂಟಿವ್ ಇರುತ್ತೆ. ಅಂತ ಅಂದ್ರೆ ನೀವು ನೋಡಿರೋ ಇನ್ಸೆಂಟಿವ್ಗಳೆಲ್ಲ ಎಷ್ಟು 250 300 ಈ ತರ ಇನ್ಸೆಂಟಿವ್ಗಳೆಲ್ಲ ಇರುತ್ತಲ್ಲ, ಇನ್ಸೆಂಟಿವ್ ಬರಲ್ಲ. ಏನಕ್ಕೆ ಅಂತ ಅಂದ್ರೆ ಒಂದ್ ಆರ್ಡರ್ನು ಕೂಡ ನಾವು ಕ್ಯಾನ್ಸಲ್ ಮಾಡಂಗಿಲ್ಲ ಅಂತ ಹೇಳಿ ಅಲ್ಲಿ ಮೆನ್ಷನ್ ಇರುತ್ತೆ. ಅದರಿಂದಾಗಿ ನೋಡಿ, ಈ ತರ ಏನಾದ್ರು ಇಶ್ಯೂ ಆಗ್ಬಿಟ್ಟು ಈಗ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ನೀವು ಅವಾಗ ನಿಮ್ಗೆ ಯಾವುದೇ ಆದಂತ ಇನ್ಸೆಂಟಿವ್ ಅಮೌಂಟ್ ಬರಲ್ಲ. ಈಗ ಮಾಮೂಲಿ ಆರ್ಡರ್ ಪೇ ಮಾಡಿರ್ತಾರಲ್ಲ ಅದ್ ಮಾತ್ರ ಬರುತ್ತೆ. ಸೊ ನೀವು ನಿಮ್ಮ ಇನ್ಸೆಂಟಿವ್ ನ ಉಳಿಸ್ಕೊಬೇಕು ಅಂತಂದ್ರೆ ಜಾಸ್ತಿ ಯೂಸ್ ಮಾಡ್ಬಿಡಿ. ತುಂಬಾ ಏನಾದ್ರು ಎಮರ್ಜೆನ್ಸಿ ಬಂತು ನನ್ಗೆ ಹೋಗ್ಲೇಬೇಕು ಅಂತ ಅನ್ನೋ ಟೈಮಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ಕೊಂಡು ಈ ತರ ಆರ್ಡರ್ ನ ಟ್ರಾನ್ಸ್ಫರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋ ಮಾತಾಡೋದು. ಸೊ ಈ ವಿಡಿಯೋ ಏನಾದ್ರು ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದೆ ಈ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.